ಜೊತೆಗೆ ರಾಜ್ ಬಿ ಶೆಟ್ಟರ್ ನನಗೆ ಮಂಗಳೂರಿಂದ ಪರಿಚಯ. ಅವ್ರ RJ ಆಗಿದ್ದಾಗಿಂದ ನಾನು ಅಲ್ಲಿ ಲೋಕಲ್ ಚಾನಲ್ ವರ್ಕ್ ಮಾಡ್ತಿದ್ದೆ. ಸೊ ಆಗಿಂದ ಆ ಮನುಷ್ಯನಲ್ಲಿ ಆ ವಿಷನ್ ಮತ್ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಅವರು ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಯಾಕಂದ್ರೆ ಎಲ್ಲೂ ಕೂಡ ಅವರು ಈ ಪೋಸ್ಟರ್ ಅಲ್ಲಿ ಕಾಣಿಸ್ಲೇ ಇಲ್ಲ. ಒಬ್ಬ ಸ್ಟಾರ್ ಆಗಿದ್ರು ಕೂಡ ಹಾಗೆ ಸಿನಿಮಾವನ್ನು ಪ್ರಮೋಟ್ ಮಾಡಿದ್ರಲ್ಲ, ಇದೊಂದು ಮ್ಯಾಜಿಕ್ ಅಂತ. ಎಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ದೆ. ಹೌದೌದೌದೌದೌದು. ಅದೊಂದು ಅವರದ್ದು ಬೇರೆ ಬೇರೆ ಐಡಿಯಾಗಳಿರುತ್ತೆ. ಒಂದು ಫಿಲ್ಮಿಗೆ ಒಂದೊಂದು ಐಡಿಯಾ ಬೇಕಾಗುತ್ತೆ ನಮ್ಗೆ ಅದನ್ನ ಪ್ರಮೋಟ್ ಮಾಡೋ ರೀತಿ. ಅದನ್ನೇನೋ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಅವರು. ಹೌದು. ನಿಮ್ಗೆ ಹೇಗೆ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ್ದು, ರಿಷಬ್ ಅವ್ರ ಜೊತೆ ವರ್ಕ್ ಮಾಡಿದ್ದು, ಇಬ್ರು ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಡಿಫ್ರೆನ್ಸ್ ಅಂದ್ರೆ ಅವರ ತೋಟಗಳು ಬೇರೆ, ಇವರ ತೋಟಗಳು. ಇವರು ಡೈರೆಕ್ಷನ್ ಮಾಡೋ ರೀತಿ ತುಂಬಾ ಚೆನ್ನಾಗಿರುತ್ತೆ. ರಿಷಬ್ ಸರ್ ಅವರು ತುಂಬಾ ಹಾರ್ಡ್ ವರ್ಕರ್. ಮತ್ತೆ ನಮ್ಗೂ ಡೈರೆಕ್ಷನ್ ಮಾಡೋ ರೀತಿ ಅವ್ರದ್ದೊಂದು ಬೇರೆ ಸ್ಟೈಲ್, ಇವ್ರದ್ದೊಂದು ಬೇರೆ ಸ್ಟೈಲ್. ಹೇಳಿದ್ರೆ ಇವರದ್ದು ನಾನು ಟೋಬಿಯಲ್ಲಿ ಮಾಡಿದ್ದೆ. ಟೋಬಿಯಲ್ಲಿ ಮಾಡ್ಬೇಕಾದ್ರೆ ಅವರು ಮಗುವಿಗೆ ಬಂದು ಹೇಳೋ ರೀತಿ ಹೇಳ್ತಾರೆ. ಹಾಗಲ್ಲಣ್ಣ, ಹೀಗೆ ಮಾಡಿ, ನೋಡಿ ನೋಡಿ, ಹೀಗೆ ಹೀಗೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಹೇಳೋ ರೀತಿಯಲ್ಲಿ ಅವರು ಡೈರೆಕ್ಷನ್ ಮಾಡೋದು. ನಾನು ಅವರ ಸೆಟ್ ಅಲ್ಲಿ ಕೋಪ ಮಾಡ್ಕೊಂಡು ಇರೋದನ್ನ ನಾನು ನೋಡೇ ಇಲ್ಲ. ಬಟ್ ಟೋಬಿ ಯಾವ ಕ್ಯಾರೆಕ್ಟರ್ ಮಾಡಿದ್ರಿ ನೀವು? ಟೋಬಿ ಸಿನಿಮಾ ನಾನು ನೋಡಿದ್ದೀನಿ. ಬಟ್ ನನಗೆ ನಾನು ಆ ಒಂದು ಶರಾಬ್ ಅಂಗಡಿಯ ದನಿಯಾಗಿ ಇವರಿಗೆ ಕುಡಿಲಿಕ್ಕೆಲ್ಲ ಬರೋದು ಅಲ್ಲಿಗೆ. ನೀವೇ ಮಾಡಿರೋದು? ಹೌದೌದೌದು. ಓಕೆ ಓಕೆ ಓಕೆ. ಈಗ ಬರೀ ಕನ್ನಡ ಮಾತ್ರ ಅಲ್ಲ, ಕೇರಳ ಹಾಗೆ ಇದ್ರಲ್ಲೂ ನಿಮ್ಗೆ ಕೇರಳದ ನಂಟಿದೆ, ಬಾರ್ಡರ್ ಇರೋದ್ರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತೆ ನಿಮ್ಗೆ ಆಲ್ರೆಡಿ ಆ ಭಾಗದಲ್ಲಿ ಆಗಿರೋದ್ರಿಂದ ನಿಮ್ಗೆ ಈಸಿ ಆಯ್ತಾ ಅಂತ ಅಲ್ಲಿ ಕನೆಕ್ಟ್ ಆಗೋಕೆ ಅಲ್ಲಿನ ಜನರಿಗೆ? ನಾವು ಹೇಳಿದ್ರೆ ಡ್ರಾಮಾದಲ್ಲಿ ಆಕ್ಟ್ ಮಾಡುವಾಗಲೇ ನಾವು ನ್ಯಾಚುರಲ್ ಆಗಿ ಬರಬೇಕು ಅಂತ. ನಮ್ಮ ಡ್ರಾಮಾ ಇದೆ ಅದೇ ರೂಲ್ಸು. ಓವರ್ ಮಾಡಬಾರ್ದು. ನ್ಯಾಚುರಲ್ ಆಗಿ ಹೇಗ್ ಮಾತಾಡ್ತೀರಾ ನೀವು ಹಾಗೆ ಮಾತಾಡಿ. ಡ್ರಾಮಾದಲ್ಲಿ ಅದೇ ಕಲ್ಸ್ಕೊಟ್ಟದು ನನ್ಗೆ JP. ಈಗ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡಿ, ನ್ಯಾಚುರಲ್ ಆಗಿ ಮಾತಾಡಿ. ಯಾಕೆ ಡ್ರಾಮಾ ಅಂದ್ರೆ ಅದು ಬೇರೆನೆ ರೇಂಜಿಗೆ ಹೋಗ್ತೀರಾ ನೀವು? ಡ್ರಾಮಾದ ರೀತಿ ಯಾಕೆ ಮಾತಾಡ್ತಾರ? ಬೇಡ, ನ್ಯಾಚುರಲ್ ಆಗಿ ಅದು ಕಲಿಸಿದೆ. ಅದು ಫಿಲ್ಮಿಗೆ ಆಕ್ಚುಲಿ ತುಂಬಾ ಉಪಕಾರ ಆಗುತ್ತೆ. ಅದ ಕಾರಣ ಅದೊಂದು ಮಲಯಾಳ ಫ್ಲೇವರ್ ಬಂತು ನಮ್ಗೆ ಈ ಮೂವಿ. ಹೌದು ಹೌದು, ಮಲಯಾಳ ಫ್ಲೇವರ್ ನಮ್ಗೆ ಜಾಸ್ತಿ. ಮಲಯಾಳ ಮೂವಿ ನೋಡ್ತಾ ಇರ್ತಾ, ಕನ್ನಡ ನೋಡುದಿಲ್ಲ ಅಂತಲ್ಲ, ಕನ್ನಡ ನೋಡ್ತೀವಿ. ಒಳ್ಳೊಳ್ಳೆ ಮೂವಿ ಬಂದ್ರೆ ನಾವು ಖಂಡಿತ ನೋಡ್ತಾ ಇರ್ತೀವಿ. ನಮ್ಗೆ ಕನ್ನಡ ಭಾಷೆ, ನನ್ನ ಶಾಲೆಯಲ್ಲಿ ಕಲ್ತದ್ದು ಕನ್ನಡ, ನಮ್ಮ ಮನೆಯಲ್ಲಿ ಮಾತಾಡೋದು ಮಲಯಾಳ, ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಇರೋದು ತುಳು. ಅದ ಕಾರಣ 3 ಭಾಷೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಲಯಾಳ ಫಿಲ್ಮ್ ನಾನು ನೋಡ್ತಾ ಇರ್ತೀವಿ. ಓಕೆ ಓಕೆ. ನಾನು ಅದೇ ತುಮಿನಾಡ್ ಹತ್ರ ಮಾತಾಡ್ತಾ ಡೈರೆಕ್ಟರ್ ಹತ್ರ, ಅವ್ರಿಗೆ ಕೇರಳದಲ್ಲಿ ಹೋಗಿ ಸಿನಿಮಾ ನೋಡುವಾಗ ಅನಿಸ್ತಾ ಇತ್ತಂತೆ, ನಾನು ಮಾಡಿದ ಕನ್ನಡ ಸಿನಿಮಾನ ಮಲಯಾಳಂ ಸಿನಿಮಾನ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಎಲ್ಲ ಬ್ಲೆಂಡ್ ಆಗಿದೆ, ಸೀನ್ಗಳು ಸಿಂಕ್ ಆಗಿದೆ. ನಾರ್ಮಲಿ ಡಬ್ಬಿಂಗ್ ಸಿನಿಮಾಗಳು ಅಷ್ಟು ಕನೆಕ್ಟ್ ಆಗಲ್ಲ, ಬಟ್ ಇದು ತುಂಬಾ ಈಸಿಯಾಗಿ ಕೇರಳ ಕನೆಕ್ಟ್ ಆಯ್ತು ಅಂತ. ಅದ ಹೇಳಿದ್ರೆ ಇಲ್ಲಿಯ ಭಾಷೆಯ ಸ್ಲ್ಯಾಂಗ್ ಆಗಿರಬಹುದು ಮೋಸ್ಟ್ಲಿ. ಮೇಬಿ ಇಲ್ಲಿಯ ಭಾಷೆಗಳ ಈ ಮಂಗಳೂರು ಭಾಷೆ ಇದೆಯಲ್ಲ, ಆ ಭಾಷೆ ಸ್ಲ್ಯಾಂಗ್ ಅದಕ್ಕೆ ಸಿಂಕ್ ಆಗ್ತಾ ಇರಬೇಕು ಮೋಸ್ಟ್ಲಿ ಮಲಯಾಳಕ್ಕೆ. ಓಕೆ. ಈಗ ಬಾವ ಹೊರಗಡೆ ಹೋದಾಗ ಹೇಗಿದೆ ರಿಯಾಕ್ಷನ್? ಜನ ನೋಡಿ ಏನಂತಾರೆ ನಿಮ್ಮನ್ನ ಹೊರಗಡೆ ನೋಡಿದ್ರೆ? ನಮ್ಮೂರ್ನಲ್ಲಿ ಮಾಮೂಲು ಏನ ಅಂತ ಹೇಳ್ತಾರೆ, ಆ ಬಾವ ಬಂದ್ರು ಅಂತ ಎಲ್ಲ ಹೇಳ್ತಾರೆ. ಮಂಗಳೂರಿಗೆ ಹೋದ್ರೆ ಸ್ವಲ್ಪ ಸೆಲ್ಫಿ ಅದು ಇದು ಅಂತ ಹೇಳಿ ಬರ್ತಾರೆ, ಪ್ರೀತಿಯಿಂದ ಬರ್ತಾರೆ ಅಷ್ಟೇ. ಖುಷಿ ಇದೆ, ತುಂಬಾ ಖುಷಿ ಇದೆ. ಬಹಳ ವರ್ಷಗಳಿಂದ ಕಾದಿರುವಂತದ್ದು. ಯಾಕಂದ್ರೆ ರಂಗಭೂಮಿ ಕಲಾವಿದರು ತುಂಬಾ ವರ್ಷ ಕಷ್ಟಪಟ್ಟಿರ್ತಾರೆ. ಅವ್ನ್ ಲೈಮ್ ಲೈಟ್ ಬರ್ಬೇಕಂದ್ರೆ ಅವನ್ ಸಮಯ ಕೂಡಿ ಬರ್ಬೇಕು ಅಂತ. ನಿಮ್ಗೆ ಅನ್ಸುತ್ತೆ ಈಗ ಬಂದಿದೆ ಜನರಿಗೆ, ತುಂಬಾ ಜನಕ್ಕೆ ರೀಚ್ ಆಗೋಕೆ, ಪರಿಚಯ ಆಗೋಕೆ? ಇಲ್ಲ, ಎಲ್ಲದಕ್ಕೊಂದು ಟೈಮ್ ಬೇಕು ಸರ್. ಟೈಮ್ ಇಲ್ಲದೆ ಯಾವುದು. ಈಗ JP ಅವರು ಒಂದು ಕತೆ ಬರಿಬೇಕಾದ್ರೆ ಅದಕ್ಕೆ ಎಷ್ಟು ವರ್ಷ ತಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಆ ಟೈಮ್ ಬರಬೇಕು ಅವರಿಗೆ. ಟೈಮ್ ಬಂದಾಗ ಆ ಭಗವಂತನೊಂದು ವರ ಸಿಗುತ್ತೆ ಅಷ್ಟೇ. ನಾವು ಮತ್ತೆ ಏನ್ ಮಾಡಿದ್ರು ಇಲ್ಲ, ಮೇಲಿದ್ದೊಂದು ಆಜ್ಞೆ ಬರ್ಬೇಕಲ್ಲ. ಈ ಫಿಲ್ಮ್ ಅಲ್ಲಿ ನೀನು ಒಳ್ಳೆ ರೋಲ್ ಮಾಡ್ತೀಯ, ಇದರಿಂದ ಸ್ವಲ್ಪ ಹೆಸರು ಬರ್ತದೆ ಅಂತ ಹೇಳಿ ಒಂದು ಲೆಕ್ಕ ಇರುತ್ತೆ ನಮ್ಗೆ. ಇನ್ನು ಶಾನಿಲ್ ಗೌತಮ್ ಕ್ಯಾರೆಕ್ಟರ್, ರವಿ ಅಣ್ಣನ್ ಕ್ಯಾರೆಕ್ಟರ್ ತುಂಬಾ ಫ್ಯಾಮಿಲಿ ಯಾರೋ ಈ ತರ ಒಬ್ಬ ಅಣ್ಣ ಇದಾರೆ, ಈ ತರ ಒಬ್ರು ಇದಾರೆ ಅಂತ. ಅದ್ರಲ್ಲೂ ನಮ್ ಕಡೆ ಒಂದು ಶಾಸ್ತ್ರಗಳು ಇರುತ್ತಲ್ಲ, ಈ ಬಡಿಸೋದು, ಎಡೆ ಇಡೋದು ಅಂತ. ಆ ಟೈಮಲ್ಲಿ ಕೊನೆಯಲ್ಲಿ ಬರೋ ಶಾನಿಲ್ ಗೌತಮ್ ಅವರ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ನಾನು ಸನಿಲನ್ನ ಈ ರೋಲ್ ಅಲ್ಲಿ ತುಂಬಾ ಇಷ್ಟಪಡ್ತೀನಿ ಇದನ್ನ ನೋಡ್ಲಿಕ್ಕೆ. ಯಾಕಂದ್ರೆ ಒಂದೊಂದು ಆಂಗಲ್ ಅಲ್ಲಿ ಅವರನ್ನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಅಲ್ಲಿ ಹೀರೋಯಿನ್ ಅವರನ್ನ ಬಿಟ್ಟು ಬರ್ತಾರಲ್ಲ ಸ್ಕೂಟರ್ ಅಲ್ಲಿ, ಮನೆಗೆ ಬಿಟ್ಟು ಬರುವಂತ ಅಲ್ಲೊಂದು ಸ್ಮೈಲ್ ಬರುತ್ತೆ. ಅದು ತುಂಬಾ, ನಾನು ಎಲ್ಲ ಥಿಯೇಟರಿಗೆ ಹೋದ್ರೆ ಆ ಸೀನ್ ನಾನು ಬಿಡೋದೇ ಇಲ್ಲ, ಅದನ್ನ ನೋಡ್ತೀನಿ ನಾನು.
ಆ ಹೌದು. ಸ್ಮೈಲ್ ತುಂಬಾ ಚಂದದ ಸ್ಮೈಲ್ ಅದು. ಹೌದು. ಮತ್ತೆ ಇನ್ನೊಂದು ತುಮಿನಾಡ್ ಅವರು ಕಪಾಳಕ್ಕೆ ಒಂದೆರಡು ಹೊಡಿತಾರೆ, ಇದೇ ಚಾನ್ಸ್ ಸಿಕ್ಕಿದ್ದು ಅಂತ. ಅದು ತುಂಬಾ ಹೌದೌದೌದು. ಆಗ ಹೌದು. ಅವರು ರಿಯಾಕ್ಷನ್ ಕೊಡ್ತಾರೆ ಹಿಂಗೆ ನಾಲ್ಗೆ ಹಿಂಗ್ ಮಾಡಿ ತುಂಬಾ ತುಂಬಾ ಮಾಡಿ. ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅನುಭವದವರು ಅವರು. ಒಳ್ಳೆ ಹೌದು. ಆಕ್ಟ್ರು, ಒಳ್ಳೆ ಅನುಭವದ ಆಕ್ಟರ್.